ಈ ಪ್ರಶ್ನೆ ಪತ್ರಿಕೆಯ 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಹಿಂದಿನ ಕ್ಲಾಸಿನಲ್ಲಿ ನೋಡಲಾಗಿದೆ. ಈ ಕ್ಲಾಸಿನಲ್ಲಿ 5 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಭಾಗ ಬಿ ದಲ್ಲಿ 10 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 8 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 8 ಪ್ರಶ್ನೆಗಳಿಗೆ 40 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 6. ಸಂಘ ಎಂದರೇನು? ಸಂಘದ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಸಂಘ ಎಂದರೆ ಸಾಮೂಹಿಕ ಪ್ರಯತ್ನಗಳಿಂದ ತಮ್ಮ ಸಾಮಾನ್ಯ ಹಿತಾಸಕ್ತಿಗಳನ್ನು ಸಾಧಿಸಲು ಜನರು ಸಮೂಹವನ್ನು ರಚಿಸಿದಾಗ ಅದನ್ನು ಸಂಘ ಎಂದು ಕರೆಯಲಾಗುತ್ತದೆ. ಸಂಘವು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅಥವಾ ಸೀಮಿತ ಸಂಖ್ಯೆಯ ಉದ್ದೇಶಗಳಿಗಾಗಿ ಸಂಘಟಿತವಾದಂಥ ಜನರ ಸಮೂಹವಾಗಿದೆ. ಅಂದ ಮೇಲೆ ಈ ಒಂದು ಸಂಘದ ಲಕ್ಷಣಗಳು ಏನು ಅಂತ ನಾವು ನೋಡಿದಾಗ, 1. ಸಂಘವು ಮಾನವ ಸಮೂಹವಾಗಿದೆ. 2. ಸಂಘವನ್ನು ಸ್ಥಾಪಿಸಲಾಗಿದೆ. 3. ಸಹಕಾರ ಮನೋಭಾವ. 4. ಗುರಿಯನ್ನು ಹೊಂದಿರುತ್ತದೆ. 5. ಸಂಬಂಧಗಳ ನಿಯಂತ್ರಣ. 6. ನಿಯಮಗಳು ಮತ್ತು ನಿಬಂಧನೆಗಳನ್ನು ಅನುಸರಿಸುವವರು ಮಾತ್ರ ಸಂಘದ ಸದಸ್ಯರು ಆಗಿರುತ್ತಾರೆ. 7. ಸಂಘದ ಸದಸ್ಯತ್ವವು ಸ್ವಯಂ ಪ್ರೇರಿತವಾಗಿರುತ್ತದೆ. 8. ಸ್ಥಿರತೆಯ ಅಂಶ. 9. ಕಾನೂನು ಸ್ಥಿತಿ. 10. ಸಂಘವು ಕೃತಕ ಹೆಸರನ್ನು ಹೊಂದಿರುತ್ತದೆ. ಮತ್ತು 11. ಈ ಒಂದು ಸಂಘವು ಸೀಮಿತ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಈ 11 ಸಂಘದ ಲಕ್ಷಣಗಳನ್ನು ನೀವು ಪರೀಕ್ಷೆಯಲ್ಲಿ ಪ್ರತಿಯೊಂದಕ್ಕೆ 4-5 ಸಾಲುಗಳಂತೆ ವಿವರಿಸಬೇಕು. ಪ್ರಶ್ನೆ 7. ಸಹಕಾರ ಎಂದರೇನು? ಸಹಕಾರದ ಮಹತ್ವ ವಿವರಿಸಿ ಅಂತ ಪ್ರಶ್ನೆ ಇದೆ. ಸಹಕಾರ ಎಂದರೆ ಸಹಕಾರವು ವೈಯಕ್ತಿಕ ಅಥವಾ ಸಾಮೂಹಿಕ ಗುರಿಗಳನ್ನು ಸಾಧಿಸಲು ವ್ಯಕ್ತಿಗಳು ಅಥವಾ ಸಮೂಹಗಳು ಒಟ್ಟಾಗಿ ಕೆಲಸ ಮಾಡುವಂಥ ಸಾಮಾಜಿಕ ಪ್ರಕ್ರಿಯೆಯಾಗಿದೆ. ಅಂದರೆ ಸಾಮಾನ್ಯ ಗುರಿ ಸಾಧನೆಗಾಗಿ ಒಟ್ಟಾಗಿ ಕೆಲಸ ಮಾಡುವುದು. ಸಾಮಾನ್ಯ ಗುರಿಯನ್ನು ಸಾಧಿಸಲು 2 ಅಥವಾ ಹೆಚ್ಚಿನ ವ್ಯಕ್ತಿಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಅದನ್ನು ಸಹಕಾರ ಎಂದು ಕರೆಯಲಾಗುತ್ತದೆ. ಅಂದ ಮೇಲೆ ಈ ಒಂದು ಸಹಕಾರದ ಮಹತ್ವವನ್ನು ನೋಡಿದಾಗ, 1. ಸಮಾಜದ ಉಳಿವಿಗಾಗಿ ಸಹಕಾರವಿದೆ. 2. ಸಾಮಾಜಿಕ ಜೀವನದ ಅಡಿಪಾಯ ಈ ಒಂದು ಸಹಕಾರವಾಗಿದೆ. 3. ವ್ಯಕ್ತಿಗಳು ಮತ್ತು ಸಮೂಹಗಳ ಪ್ರಗತಿಗೆ ಸಹಕಾರವು ಅಗತ್ಯವಾಗಿದೆ. 4. ತೃಪ್ತಿಕರ ಜೀವನಕ್ಕಾಗಿ ಸಹಕಾರವು ಅವಶ್ಯವಾಗಿದೆ. 5. ಸಾಮಾಜಿಕ ಪ್ರಗತಿಗೆ ಮತ್ತು 6. ವಿವಾದಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಈ ಒಂದು ಸಹಕಾರವು ಅವಶ್ಯವಾಗಿದೆ. ಈ 6 ಸಹಕಾರದ ಮಹತ್ವಗಳನ್ನು 5-6 ಸಾಲಿನಂತೆ ಪರೀಕ್ಷೆಯಲ್ಲಿ ವಿವರಿಸಬೇಕಾಗುತ್ತದೆ. ಇನ್ನು ಪ್ರಶ್ನೆ 8. ಪ್ರತಿ ಸಂಸ್ಕೃತಿ ಪರಿಕಲ್ಪನೆ ಕುರಿತು ಚರ್ಚಿಸಿ ಅಂತ ಇದೆ. ಪ್ರತಿ ಸಂಸ್ಕೃತಿ ಎಂದರೆ ಪ್ರಮುಖ ಸಮಾಜದ ರೂಢಿಗಳು, ಮೌಲ್ಯಗಳು, ನಂಬಿಕೆಗಳು ಮತ್ತು ನಡವಳಿಕೆಗಳಿಗೆ ವಿರುದ್ಧವಾಗಿರುವಂಥ ಒಂದು ಉಪ ಸಂಸ್ಕೃತಿ ಪ್ರತಿ ಸಂಸ್ಕೃತಿಯಾಗಿದೆ. ಅದು ಪ್ರಮುಖ ಸಂಸ್ಕೃತಿಯ ನೀತಿಗಳನ್ನು ಸವಾಲು ಹಾಕುತ್ತದೆ ಮತ್ತು ಬದಲಾಯಿಸಲು ಪ್ರಯತ್ನಿಸುತ್ತದೆ. ಇದು ಸಾಮಾನ್ಯವಾಗಿ ಯುವಕರಿಂದ ಪ್ರಾರಂಭವಾಗಿ ಶಾಂತಿಯುತ ಪ್ರತಿಭಟನೆ ಅಥವಾ ಪರ್ಯಾಯ ಜೀವನ ಶೈಲಿಗಳ ಮೂಲಕ ಪ್ರಸ್ತುತ ವ್ಯವಸ್ಥೆಯ ವಿರುದ್ಧ ನಿಂತು ಸಾಮಾಜಿಕ ಬದಲಾವಣೆಗಳನ್ನು ತರಲು ಪ್ರಯತ್ನಿಸುತ್ತದೆ ಈ ಒಂದು ಪ್ರತಿ ಸಂಸ್ಕೃತಿ. ಈ ಒಂದು ಪ್ರತಿ ಸಂಸ್ಕೃತಿಯು ವಿರೋಧಾತ್ಮಕ ನಿಲುವನ್ನು ಹೊಂದಿರುತ್ತದೆ. ಅಂದರೆ ಪ್ರಸ್ತುತ ಸಮಾಜದ ನಿಯಮಗಳು, ನಡವಳಿಕೆಗಳು ಮತ್ತು ಮೌಲ್ಯಗಳನ್ನು ಬಹಿರಂಗವಾಗಿ ತಿರಸ್ಕರಿಸುವುದು. ಅಲ್ಲದೆ ಈ ಒಂದು ಪ್ರತಿ ಸಂಸ್ಕೃತಿಯ ವಿಶಿಷ್ಟ ಮೌಲ್ಯಗಳು ಎಂದರೆ ಸದಸ್ಯರು ತಮ್ಮ ಚಳವಳಿಯ ಮೌಲ್ಯಗಳಲ್ಲಿ ಬಲವಾಗಿ ನಂಬುತ್ತಾರೆ. ಉದಾಹರಣೆಗೆ ಪರಿಸರ ರಕ್ಷಣೆ, ಶಾಂತಿಯುತತೆ ಅಥವಾ ಸಾಮಾಜಿಕ ನ್ಯಾಯವಾಗಿದೆ. ಅಲ್ಲದೆ ಈ ಒಂದು ಪ್ರತಿ ಸಂಸ್ಕೃತಿಯು ಸಾಮಾಜಿಕ ಬದಲಾವಣೆಯನ್ನು ತರುತ್ತದೆ. ಅಂದರೆ
ಸಮಾಜದ ನೈತಿಕತೆ ಮತ್ತು ಆಕಾಂಕ್ಷೆಗಳನ್ನು ಪ್ರತಿನಿಧಿಸಿ ನಾಟಕೀಯ ಸಂಸ್ಕೃತಿ ಬದಲಾವಣೆಗಳನ್ನು ತರಲು ಈ ಒಂದು ಪ್ರತಿ ಸಂಸ್ಕೃತಿ ಪ್ರಯತ್ನಿಸುವುದು. ಉದಾಹರಣೆಗಳು ಎಂದರೆ 1960ರ ದಶಕದ ಹಿಪ್ಪಿ ಚಳುವಳಿ, ಪರಿಸರವಾದಿ ಚಳುವಳಿಗಳು ಮತ್ತು ಆಧುನಿಕ ಬ್ಲ್ಯಾಕ್ ಲೈನ್ಸ್ ಮ್ಯಾಟರ್ ಚಳುವಳಿಯಂತಹವುಗಳು ಈ ಒಂದು ಪ್ರತಿ ಸಂಸ್ಕೃತಿಯ ಉದಾಹರಣೆಗಳು ಆಗಿವೆ. ಸಂಸ್ಕೃತಿ ಎಂದರೆ ಭಾಷೆ, ನಂಬಿಕೆಗಳು, ಕಲೆ, ಪದ್ಧತಿಗಳು ಮತ್ತು ಭೌತಿಕ ವಸ್ತುಗಳನ್ನು ಒಳಗೊಂಡಿರುವಂಥ ಸಮಾಜದ ಸಮಗ್ರ ವ್ಯವಸ್ಥೆಯಾಗಿದ್ದರೆ, ಪ್ರತಿ ಸಂಸ್ಕೃತಿಯು ಪ್ರಮುಖ ಸಂಸ್ಕೃತಿಯನ್ನು ವಿರೋಧಿಸಿ ಅದರ ನಿಯಮಗಳಿಗೆ ವಿರುದ್ಧವಾಗಿ ಹೊಸ ಮೌಲ್ಯಗಳು ಮತ್ತು ನಡವಳಿಕೆಗಳನ್ನು ರಚಿಸುವಂಥ ಒಂದು ಗುಂಪಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಪ್ರತಿ ಸಂಸ್ಕೃತಿ ಎಂದರೆ ಮುಖ್ಯ ವಾಹಿನಿಯ ಸಂಸ್ಕೃತಿಯನ್ನು ವಿರೋಧಿಸಿ ವಿಭಿನ್ನ ನಂಬಿಕೆಗಳು ಮತ್ತು ಆಚರಣೆಗಳೊಂದಿಗೆ ಹೊಸ ಸಂಸ್ಕೃತಿ ಚೌಕಟ್ಟನ್ನು ನಿರ್ಮಿಸುವಂಥ ಒಂದು ಚಳುವಳಿಯಾಗಿದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 9, ಸಾಮಾಜಿಕ ಪರಿವರ್ತನೆಯ ಚಕ್ರೀಯ ಸಿದ್ಧಾಂತಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಸಾಮಾಜಿಕ ಪರಿವರ್ತನೆಯ ಚಕ್ರಗತಿ ಸಿದ್ಧಾಂತವು ಓಸ್ವಾಲ್ಡ್ ಸ್ಪೆಂಗ್ಲರ್ ಮತ್ತು ಅರ್ನಾಲ್ಡ್ ಜೆ ಟೈನಿಬು ಅಭಿವೃದ್ಧಿಪಡಿಸಿದಂಥ ಏಕರೇಖೀಯ ಸಿದ್ಧಾಂತದ ಮಾರ್ಪಾಡು ಆಗಿದೆ. ವ್ಯಕ್ತಿಗಳು ಹುಟ್ಟಿ ಪ್ರಬುದ್ಧರಾಗಿ ವೃದ್ಧರಾಗಿ ಕೊನೆಗೆ ಸಾಯುವಂತೆಯೇ ಸಮಾಜಗಳು ಮತ್ತು ನಾಗರಿಕತೆಗಳು ಏರಿಕೆ, ಅವನತಿ ಮತ್ತು ಕುಸಿತದ ಚಕ್ರಗಳಿಗೆ ಅನುಗುಣವಾಗಿ ಬದಲಾಗುತ್ತವೆ ಎಂದು ಇವರಿಬ್ಬರು ಈ ಒಂದು ಸಿದ್ಧಾಂತದಲ್ಲಿ ವಾದಿಸಿದ್ದಾರೆ. ಅಲ್ಲದೆ ಈ ಒಂದು ಪ್ರಶ್ನೆಗೆ ಉತ್ತರದಲ್ಲಿ ಈ ಒಂದು ಚಕ್ರಗತಿ ಸಿದ್ಧಾಂತದ ಊಹೆಗಳು ಯಾವುವು ಎಂಬುದನ್ನು ಬರೆಯಬೇಕು. ಅಲ್ಲದೆ ಚಕ್ರಗತಿ ಸಿದ್ಧಾಂತದ ವಿಚಾರಧಾರೆಗಳು ಆದಂಥ 1, ಸ್ಪೆಂಗ್ಲರ್ ಅವರ ನಾಗರಿಕತೆಯ ಹಣೆ ಬರಹ, 2, ಟೈನಿಬಿ ಅವರ ಸವಾಲುಗಳು ಮತ್ತು ಪ್ರತಿಕ್ರಿಯೆಗಳು, 3, ಸೋರೋಕಿನ್ ಅವರ ಸಂವೇದನಾಶೀಲ ಮತ್ತು ಆದರ್ಶವಾದ ಸಂಸ್ಕೃತಿ ಮತ್ತು ಪ್ಯಾರೆಟೋ ಅವರ ಗಣ್ಯರ ಪರಿಚಲನೆಯ ಸಿದ್ಧಾಂತ ಇವುಗಳ ಬಗ್ಗೆ ಬರೆಯಬೇಕು. ಪ್ರಶ್ನೆ 10, ಸಾಮಾಜೀಕರಣ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸಾಮಾಜೀಕರಣವೆಂದರೆ ವ್ಯಕ್ತಿಯು ತನ್ನ ಸಮಾಜದ ರೂಢಿಗಳು, ಮೌಲ್ಯಗಳು, ನಂಬಿಕೆಗಳು ಮತ್ತು ನಡವಳಿಕೆಗಳನ್ನು ಕಲಿಯುವಂಥ ನಿರಂತರ ಪ್ರಕ್ರಿಯೆಯಾಗಿದ್ದು, ಇದು ವ್ಯಕ್ತಿತ್ವ ವಿಕಸನ, ಸಾಂಸ್ಕೃತಿಕ ನಿರಂತರತೆ ಮತ್ತು ಸಾಮಾಜಿಕ ಹೊಂದಾಣಿಕೆಗೆ ಅವಶ್ಯವಾಗಿದೆ. ಕುಟುಂಬ, ಶಾಲಾ ಕಾಲೇಜು, ಗೆಳೆಯರು, ಮಾಧ್ಯಮ ಇನ್ನೂ ಮುಂತಾದವುಗಳು ಈ ಒಂದು ಸಾಮಾಜೀಕರಣದ ಪ್ರಕ್ರಿಯೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಈ ಒಂದು ಪ್ರಕ್ರಿಯೆಯು ಮಗುವಿನ ಬಾಲ್ಯದಿಂದ ಪ್ರಾರಂಭವಾಗಿ ಜೀವನ ಪರ್ಯಂತ ಸಾಗುತ್ತದೆ ಮತ್ತು ವ್ಯಕ್ತಿಯು ಸಮಾಜದಲ್ಲಿ ಸೂಕ್ತವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಈ ಒಂದು ಸಾಮಾಜೀಕರಣ ಅಂದ ಮೇಲೆ ಈ ಒಂದು ಸಾಮಾಜೀಕರಣದ ಪ್ರಮುಖ ಅಂಶಗಳು ಅಥವಾ ಈ ಒಂದು ಸಾಮಾಜೀಕರಣವು ಒಳಗೊಂಡಿರುವಂಥ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ, ಮೊದಲಿಗೆ ಇದರ ವ್ಯಾಖ್ಯಾನ ಅಂದರೆ ಸಮಾಜದ ನಿಯಮಗಳನ್ನು ಕಲಿಯುವ ಮತ್ತು ಅವುಗಳನ್ನು ರೂಢಿಸಿಕೊಳ್ಳುವಂಥ ಪ್ರಕ್ರಿಯೆ ಇದಾಗಿದ್ದು, ಇದರ ಮೂಲಕ ವ್ಯಕ್ತಿ ತನ್ನ ಸ್ವಯಂ ಮತ್ತು ಗುರುತನ್ನು ರೂಪಿಸಿಕೊಳ್ಳುತ್ತಾನೆ. ಅಲ್ಲದೆ ಈ ಒಂದು ಸಾಮಾಜೀಕರಣದ ಏಜೆನ್ಸಿಗಳು ಎಂದರೆ 1 ಕುಟುಂಬ, 2 ಶಾಲಾ ಕಾಲೇಜು, 3 ಗೆಳೆಯರು ಮತ್ತು 4 ಮಾಧ್ಯಮ ಮತ್ತು ಸಮುದಾಯಗಳು ಆಗಿವೆ. ಅಲ್ಲದೆ ಈ ಒಂದು ಸಾಮಾಜೀಕರಣವು 4 ಮುಖ್ಯವಾದಂಥ ಪ್ರಾಮುಖ್ಯತೆಗಳನ್ನು ಹೊಂದಿದ್ದು, ಈ ಒಂದು ಸಾಮಾಜೀಕರಣದ ವಿಧಗಳು ಪ್ರಾಥಮಿಕ, ದ್ವಿತೀಯ, ಮರು ಸಾಮಾಜೀಕರಣ ಮತ್ತು ರಾಜಕೀಯ ಸಾಮಾಜೀಕರಣದಂಥ ವಿಧಗಳು ಆಗಿದ್ದು, ಈ ಒಂದು ಸಾಮಾಜೀಕರಣದ ಸ್ವರೂಪವನ್ನು ನೋಡಿದಾಗ ಇದು ಜೀವಿತಾವಧಿಯ ಪ್ರಕ್ರಿಯೆಯಾಗಿದ್ದು, ವ್ಯಕ್ತಿಯು ಸಮಾಜದೊಂದಿಗೆ ನಿರಂತರವಾಗಿ ಸಂವಹನ ನಡೆಸುತ್ತಾ ಕಲಿಯುತ್ತಿರುತ್ತಾನೆ ಎಂದು ನಾವು ಹೇಳಬಹುದು. ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಸಾಮಾಜೀಕರಣವು ವ್ಯಕ್ತಿಯನ್ನು ಸಮಾಜದ ಒಂದು ಸಮರ್ಥ ಮತ್ತು ಜವಾಬ್ದಾರಿಯುತ
ಸದಸ್ಯನನ್ನಾಗಿ ರೂಪಿಸುವಂಥ ಒಂದು ಜೀವನ ಪರ್ಯಂತ ಕಲಿಕಾ ಪ್ರಕ್ರಿಯೆಯಾಗಿದೆ ಎಂದು ನಾವು ಹೇಳಬಹುದು. ಪ್ರಶ್ನೆ 11. ಲೋಕರೂಢಿ ಎಂದರೇನು? ಲೋಕರೂಢಿಯ ಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಲೋಕರೂಢಿ ಎಂದರೆ ಸಮಾಜದಲ್ಲಿ ಜನಸಾಮಾನ್ಯರು ಶತಮಾನಗಳಿಂದ ತಮ್ಮ ದೈನಂದಿನ ಜೀವನದಲ್ಲಿ ಅನುಸರಿಸಿಕೊಂಡು ಬರುತ್ತಿರುವಂಥ ಸಾಮಾನ್ಯ ನಂಬಿಕೆಗಳು, ಆಚರಣೆಗಳು, ಪದ್ಧತಿಗಳು ಮತ್ತು ಸಾಮಾನ್ಯ ಜೀವನ ವಿಧಾನಗಳೇ ಲೋಕರೂಢಿ ಆಗಿದೆ. ಇವು ಅಂದರೆ ಲೋಕರೂಢಿಗಳು ಸಮಾಜದ ಸಂಸ್ಕೃತಿ ಮತ್ತು ಪರಂಪರೆಯ ಭಾಗವಾಗಿದ್ದು ಎಲ್ಲರೂ ಅನುಸರಿಸುವ ರೂಢಿಗಳನ್ನು ಸೂಚಿಸುತ್ತವೆ ಮತ್ತು ಈ ಒಂದು ಲೋಕರೂಢಿಗಳು ಕಾಲಕ್ರಮೇಣ ಬದಲಾಗಬಹುದು. ಉದಾಹರಣೆಗೆ ವಂದನೆ ಮಾಡುವಂಥ ರೀತಿ, ಉಡುಗೆ ತೊಡುಗೆಗಳು, ಹಬ್ಬಗಳ ಆಚರಣೆ ಅಥವಾ ದಿನನಿತ್ಯದ ಸಂಭಾಷಣೆಯ ಶೈಲಿಗಳು ಕಾಲಕ್ರಮೇಣ ಬದಲಾಗಬಹುದು. ಸಂಕ್ಷಿಪ್ತವಾಗಿ ಲೋಕರೂಢಿ ಎಂದರೆ ಒಂದು ನಿರ್ದಿಷ್ಟ ಸಮುದಾಯದ ಜನರ ನಡುವೆ ಪ್ರಚಲಿತವಾಗಿರುವಂಥ ನಡವಳಿಕೆಗಳು ಮತ್ತು ಆಚರಣೆಗಳು ಆಗಿವೆ. ಇನ್ನು ಈ ಒಂದು ಲೋಕರೂಢಿಯ ಲಕ್ಷಣಗಳನ್ನು ನೋಡಿದಾಗ 1. ಸಾಮಾನ್ಯತೆ, 2. ಅಲಿಖಿತ ಅಂದರೆ ಅನೌಪಚಾರಿಕ ಸ್ವಭಾವ, 3. ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾವಣೆ, 4. ಅನಿವಾರ್ಯತೆ, 5. ಸಾಮಾಜಿಕ ಒತ್ತಾಯ, 6. ಸಾಂಸ್ಕೃತಿಕ ವೈಶಿಷ್ಟ್ಯ, 7. ಪರಿವರ್ತನೆಗೆ ಒಳಗಾಗುವುದು, 8. ಸಾಮಾಜಿಕ ನಿಯಂತ್ರಣ, 9. ಸಂಘಟನೆಯ ಸಮಾನತೆ ಮತ್ತು 10. ಪ್ರಭಾವಶೀಲತೆ. ಈ 10 ಲೋಕರೂಢಿಯ ಲಕ್ಷಣಗಳು ಆಗಿವೆ. ಪ್ರಶ್ನೆ 12. ಅವಿಭಕ್ತ ಕುಟುಂಬ ಎಂದರೇನು? ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ಅವಿಭಕ್ತ ಕುಟುಂಬ ಎಂದರೆ ಅವಿಭಕ್ತ ಕುಟುಂಬವು 3 ಅಥವಾ ಹೆಚ್ಚಿನ ಪೀಳಿಗೆಗಳನ್ನು ಒಳಗೊಂಡಿರುತ್ತದೆ. ಅವು ಒಂದೇ ಸೂರಿನಡಿ ಅಂದರೆ ಒಂದೇ ಮನೆಯಲ್ಲಿ ಒಟ್ಟಿಗೆ ಆ ಒಂದು ಪೀಳಿಗೆಗಳು ವಾಸಿಸುತ್ತವೆ. ಈ ಕುಟುಂಬವು ತಂದೆ, ತಾಯಿ, ಅವರ ಪುತ್ರರು ಮತ್ತು ಅವರ ಪತ್ನಿ, ಅವಿವಾಹಿತ ಹೆಣ್ಣು ಮಕ್ಕಳು, ಮೊಮ್ಮಕ್ಕಳು, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ಅವರ ಮಕ್ಕಳು ಮತ್ತು ಇನ್ನೂ ಮುಂತಾದವರನ್ನು ಒಳಗೊಂಡಿರುತ್ತದೆ. ಈ ರೀತಿ ಒಳಗೊಂಡಂಥ ಕುಟುಂಬವೇ ಅವಿಭಕ್ತ ಕುಟುಂಬವಾಗಿದೆ. ಇನ್ನು ಈ ಒಂದು ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ನೋಡಿದಾಗ 1. ಬಹು ತಲೆಮಾರುಗಳ ವಾಸ, 2. ಜಂಟಿ ಅಡಿಗೆ ಮತ್ತು ಆಸ್ತಿ, 3. ಹಿರಿಯರ ಆಡಳಿತ, 4. ಪರಸ್ಪರ ಸಹಕಾರ, 5. ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಪಾಲನೆ ಮಾಡುವುದು, 6. ಸದಸ್ಯರ ದೊಡ್ಡ ಸಂಖ್ಯೆ, 7. ಸ್ವಾತಂತ್ರ್ಯದ ಕೊರತೆ ಮತ್ತು 8. ಸಾಮಾಜಿಕ ಭದ್ರತೆ. ಈ 8 ಅವಿಭಕ್ತ ಕುಟುಂಬದ ಲಕ್ಷಣಗಳು ಆಗಿದ್ದು ಇವುಗಳನ್ನು ವಿವರವಾಗಿ ವಿವರಿಸಬೇಕು. ಪ್ರಶ್ನೆ 13. ವಿವಾಹದ ವ್ಯಾಖ್ಯೆ ಕೊಡಿ, ವಿವಾಹದ ಮಹತ್ವ ವಿವರಿಸಿ ಅಂತ ಪ್ರಶ್ನೆ ಇದೆ. ವಿವಾಹದ ವ್ಯಾಖ್ಯೆಯನ್ನು ನೋಡಿದಾಗ ವಿವಾಹವು ಪುರುಷ ಮತ್ತು ಮಹಿಳೆಯ ನಡುವಿನ ಸಾಮಾಜಿಕ ಅನುಮೋದಿತ ಸಂಬಂಧವಾಗಿದ್ದು ಇದು ಶಾಶ್ವತ ಹಾಗೂ ಅಧಿಕೃತ ಸಂಬಂಧವಾಗಿ ಗಂಡ ಮತ್ತು ಹೆಂಡತಿಯನ್ನು ಪರಸ್ಪರ ಬಂಧಿಸುತ್ತದೆ. ಇದು ಪುರುಷರು ಮತ್ತು ಮಹಿಳೆಯರ ದೈಹಿಕ, ಸಾಮಾಜಿಕ, ಮಾನಸಿಕ, ಸಾಂಸ್ಕೃತಿಕ ಮತ್ತು ಆರ್ಥಿಕ ಅಗತ್ಯತೆಗಳನ್ನು ಪೂರೈಸುವಂಥ ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿದೆ. ಇನ್ನು ವಿವಾಹದ ಮಹತ್ವವನ್ನು ನೋಡಿದಾಗ 1. ಸಮುದಾಯವನ್ನು ಗಟ್ಟಿಗೊಳಿಸುತ್ತದೆ, 2. ಆರೋಗ್ಯಕರ ಪಾಲುದಾರಿಕೆ, 3. ಲೈಂಗಿಕ ನಡವಳಿಕೆಯನ್ನು ನಿಯಂತ್ರಿಸುತ್ತದೆ, 4. ಆರ್ಥಿಕ ಕಾರ್ಯಗಳು, 5. ಸಾಮಾಜಿಕ ಕಾರ್ಯಗಳು, 6. ಶೈಕ್ಷಣಿಕ ಕಾರ್ಯಗಳು, 7. ಹಣಕಾಸಿನ ಅನುಕೂಲಗಳು, 8. ಪರಸ್ಪರ ಬೆಂಬಲ ಮತ್ತು ಬೆಳವಣಿಗೆ, 9. ಒಡನಾಟ, 10. ಮಕ್ಕಳ ಆರೈಕೆ ಮತ್ತು ಸಂಸಾರಕ್ಕಾಗಿ ಸಂಸ್ಥೆಯನ್ನು ಒದಗಿಸುತ್ತದೆ ಮತ್ತು ಕೊನೆಯದಾಗಿ 11. ಬಲವಾದ ಕುಟುಂಬಗಳನ್ನು ರಚಿಸಲು ವಿವಾಹವು ಅಡಿಪಾಯವಾಗಿದೆ. ಈ 11
ವಿವಾಹದ ಮಹತ್ವಗಳನ್ನು ಪರೀಕ್ಷೆಯಲ್ಲಿ 4-5 ಸಾಲುಗಳಂತೆ ವಿವರಿಸಬೇಕು. ಇನ್ನು ಪ್ರಶ್ನೆ 14, ಕೂಡು ಜೀವನ ಅಥವಾ ಸಹಜೀವನ ವಿವರಿಸಿ ಅಂತ ಪ್ರಶ್ನೆ ಇದೆ. ಕೂಡು ಜೀವನ ಎಂದರೆ ಅನೇಕ ಸದಸ್ಯರು ಅಂದರೆ ಹೆತ್ತವರು, ಮಕ್ಕಳು, ಅಜ್ಜ ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ ಇತ್ಯಾದಿಗಳನ್ನು ಒಳಗೊಂಡಂತ ಎಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಾಗಿ ವಾಸಿಸುವುದು, ಕೆಲಸಗಳನ್ನು ಹಂಚಿಕೊಂಡು ನಿರ್ವಹಿಸುವುದು, ಹಬ್ಬಗಳನ್ನು ಒಟ್ಟಾಗಿ ಆಚರಿಸುವುದು, ಪರಸ್ಪರ ಗೌರವಿಸುವುದು, ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದು ಮತ್ತು ಸಂಬಂಧಗಳ ಬೆಲೆಯನ್ನು ಅರಿತುಕೊಳ್ಳುವುದು ಕೂಡು ಜೀವನ ಅಥವಾ ಸಹಜೀವನ ಆಗಿದೆ. ಇದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲವಾದ ಬೆಂಬಲವನ್ನು ನೀಡುತ್ತದೆ. ಜೊತೆಗೆ ಕೃಷಿ, ಉಪ ಕಸುಬುಗಳು ಮತ್ತು ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಈ ಒಂದು ಕೂಡು ಜೀವನ ಅಥವಾ ಸಹಜೀವನವು ಸಹಾಯ ಮಾಡುತ್ತದೆ. ಅಂದ ಮೇಲೆ ಈ ಒಂದು ಕೂಡು ಜೀವನದ ಮುಖ್ಯ ಅಂಶಗಳು ಎಂದರೆ 1. ಒಟ್ಟಿಗೆ ವಾಸ, 2. ಕೆಲಸಗಳ ಹಂಚಿಕೆ, 3. ಸಂಬಂಧಗಳ ಬೆಲೆ ಅರಿವು, 4. ಹಬ್ಬಗಳ ಆಚರಣೆ, 5. ಆರ್ಥಿಕ ಬಲ, 6. ಜವಾಬ್ದಾರಿ ಹಂಚಿಕೆ, 7. ತಪ್ಪುಗಳನ್ನು ತಿದ್ದಿಕೊಳ್ಳುವುದು ಮತ್ತು ಸಾವಯವ ಕೃಷಿಗೆ ಆದ್ಯತೆಯನ್ನು ಕೊಡುತ್ತದೆ ಈ ಒಂದು ಕೂಡು ಜೀವನ ಅಥವಾ ಸಹಜೀವನ. ಒಟ್ಟಾರೆಯಾಗಿ ಈ ಒಂದು ಕೂಡು ಜೀವನವು ಪರಸ್ಪರ ಸಹಕಾರ, ಬೆಂಬಲ ಮತ್ತು ಹಂಚಿಕೆಯ ಆಧಾರದ ಮೇಲೆ ನಡೆಯುವಂತ ಒಂದು ಸಮುದಾಯವಾಗಿದೆ. ಕೊನೆಯ ಪ್ರಶ್ನೆ 15, ಶಿಕ್ಷಣದ ವಾಣಿಜ್ಯೀಕರಣ ಪರಿಕಲ್ಪನೆ ಕುರಿತು ಚರ್ಚಿಸಿ ಅಂತ ಇದೆ. ಶಿಕ್ಷಣದ ವಾಣಿಜ್ಯೀಕರಣವೆಂದರೆ ಶಿಕ್ಷಣವನ್ನು ಒಂದು ಸರಕು ಅಥವಾ ಸೇವೆಯಾಗಿ ಪರಿಗಣಿಸಿ ಲಾಭ ಗಳಿಸುವ ಉದ್ದೇಶದಿಂದ ಖಾಸಗಿ ಸಂಸ್ಥೆಗಳು ಮತ್ತು ಕಾರ್ಪೊರೇಷನ್ಗಳಿಂದ ಶಿಕ್ಷಣವನ್ನು ಒದಗಿಸುವುದು. ಇದು ಶಿಕ್ಷಣವನ್ನು ದುಬಾರಿಯಾಗಿಸಿ ಎಲ್ಲರಿಗೂ ಲಭ್ಯವಾಗದಂತೆ ಮಾಡುತ್ತದೆ ಈ ಒಂದು ಶಿಕ್ಷಣದ ವಾಣಿಜ್ಯೀಕರಣ. ಆದರೆ ಕೆಲವು ದೃಷ್ಟಿಕೋನಗಳ ಪ್ರಕಾರ ಇದು ಕೌಶಲ್ಯ ಆಧಾರಿತ ಮತ್ತು ಸಾಮಾಜಿಕ ಅಗತ್ಯಗಳಿಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡುವುದರ ಮೂಲಕ ಸಾಮಾಜಿಕ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ ಈ ಒಂದು ಶಿಕ್ಷಣ ವಾಣಿಜ್ಯೀಕರಣ. ಆದರೆ ಹೊಸ ಶಿಕ್ಷಣ ನೀತಿ 2020 ಇದರ ವಿರುದ್ಧವಾಗಿದೆ. ಅಂದ ಮೇಲೆ ಈ ಒಂದು ಶಿಕ್ಷಣದ ವಾಣಿಜ್ಯೀಕರಣದ ಪರಿಕಲ್ಪನೆಯ ವ್ಯಾಖ್ಯಾನವನ್ನು ನೋಡಿದಾಗ ಶಿಕ್ಷಣ ಸಂಸ್ಥೆಗಳು ಲಾಭದಾಯಕ ಉದ್ಯಮಗಳಾಗಿ ಕಾರ್ಯನಿರ್ವಹಿಸುವುದು, ಶುಲ್ಕ ವಿಧಿಸುವುದು ಮತ್ತು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವುದು ಈ ಒಂದು ಶಿಕ್ಷಣದ ವಾಣಿಜ್ಯೀಕರಣವಾಗಿದೆ. ಇದಕ್ಕೆ ಕಾರಣಗಳು ಎಂದರೆ ಖಾಸಗಿ ಸಂಸ್ಥೆಗಳು ಹೆಚ್ಚಿನ ಶುಲ್ಕ ವಿಧಿಸುತ್ತವೆ, ಸರ್ಕಾರಿ ಶಾಲೆಗಳಲ್ಲಿನ ಕೊರತೆ ಮತ್ತು ಖಾಸಗಿ ವಲಯದ ಆಕ್ರಮಣದಿಂದಾಗಿ ಈ ಒಂದು ಶಿಕ್ಷಣ ವಾಣಿಜ್ಯೀಕರಣಗೊಳ್ಳುತ್ತಿದೆ. ಅಂದ ಮೇಲೆ ಈ ಒಂದು ಶಿಕ್ಷಣ ವಾಣಿಜ್ಯೀಕರಣದ ಸಕಾರಾತ್ಮಕ ಪರಿಣಾಮಗಳು ಏನು ಅಂತ ನಾವು ನೋಡಿದಾಗ 1. ಕೌಶಲ್ಯ ಆಧಾರಿತ ಶಿಕ್ಷಣ ಮತ್ತು ತಂತ್ರಜ್ಞಾನದ ಬಳಕೆಯನ್ನು ಈ ಒಂದು ಶಿಕ್ಷಣ ವಾಣಿಜ್ಯೀಕರಣವು ಹೆಚ್ಚಿಸುತ್ತದೆ. 2. ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡಬಹುದು ಈ ಒಂದು ಶಿಕ್ಷಣ ವಾಣಿಜ್ಯೀಕರಣ. ಇನ್ನು ಈ ಒಂದು ಶಿಕ್ಷಣ ವಾಣಿಜ್ಯೀಕರಣದ ನಕಾರಾತ್ಮಕ ಪರಿಣಾಮಗಳನ್ನು ನೋಡಿದಾಗ 1. ಶಿಕ್ಷಣ ದುಬಾರಿಯಾಗಿ ಬಡವರಿಗೆ ತಲುಪದಂತೆ ಮಾಡುತ್ತದೆ ಈ ಶಿಕ್ಷಣ ವಾಣಿಜ್ಯೀಕರಣ. 2. ಸರ್ಕಾರದ ಜವಾಬ್ದಾರಿಯಿಂದ ವಿಮುಖವಾಗಿಸುತ್ತದೆ. ಮತ್ತು 3. ಸ್ವಯಂ ಅವಲಂಬಿತ ಶಿಕ್ಷಕರನ್ನು ಹೊರಗಿಡಬಹುದು ಈ ಒಂದು ಶಿಕ್ಷಣ ವಾಣಿಜ್ಯೀಕರಣ. ಇನ್ನು ಈ ಒಂದು ಶಿಕ್ಷಣ ವಾಣಿಜ್ಯೀಕರಣವು ಒಳಗೊಂಡಂತ ಪ್ರಮುಖ ಅಂಶಗಳು ಎಂದರೆ 1. ಖಾಸಗೀಕರಣ ಮತ್ತು ವಾಣಿಜ್ಯೀಕರಣ ಇವೆರಡೂ ಕೈ ಜೋಡಿಸಿವೆ. ಸರ್ಕಾರಿ ಶಿಕ್ಷಣ ಕುಸಿತ ಖಾಸಗಿ ವಲಯದ ಏರಿಕೆಗೆ ಕಾರಣವಾಗಿದೆ ಎಂದು ನಾವು ಹೇಳಬಹುದು. ಇನ್ನು 2ನೇ ಪ್ರಮುಖ ಅಂಶವೆಂದರೆ ಹೊಸ ಶಿಕ್ಷಣ ನೀತಿ. ಈ ಒಂದು ಹೊಸ ಶಿಕ್ಷಣ ನೀತಿಯು
ಶಿಕ್ಷಣವನ್ನು ಲಾಭದಾಯಕ ಉದ್ಯಮವಾಗಿಸಬಾರದು ಎಂದು ಹೇಳುತ್ತದೆ. ಆದರೆ ಖಾಸಗಿ ವಲಯದ ಪಾತ್ರದ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ಬೇಕಾಗುತ್ತದೆ. ಇನ್ನು ಮೂರನೇ ಪ್ರಮುಖ ಅಂಶವೆಂದರೆ ಕೋವಿಡ್ ನಂತರದ ಪರಿಣಾಮ. ಅಂದರೆ ಆನ್ಲೈನ್ ಶಿಕ್ಷಣದ ಹೆಚ್ಚಳವು ಕಾರ್ಪೊರೇಟ್ ಮತ್ತು ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಶಿಕ್ಷಣದ ವಾಣಿಜ್ಯೀಕರಣವನ್ನು ಹೆಚ್ಚಿಸಿದೆ. ಒಟ್ಟಾರೆಯಾಗಿ ಈ ಒಂದು ಶಿಕ್ಷಣದ ವಾಣಿಜ್ಯೀಕರಣವು ಗುಣಮಟ್ಟ ಮತ್ತು ಲಭ್ಯತೆಯ ವಿಷಯದಲ್ಲಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಬೀರಿದೆ. ಆದರೆ ಇದು ಶಿಕ್ಷಣದ ಮೂಲ ಉದ್ದೇಶವನ್ನು ಹಣ ಗಳಿಕೆಯ ಸಾಧನವಾಗಿ ಬದಲಾಯಿಸುತ್ತಿದೆ ಎಂಬ ಕಳವಳಗಳು ಇಂದು ಹೆಚ್ಚುತ್ತಿವೆ. ಈ ತೆರನಾಗಿ 2025ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 5 ಅಂಕದ ಪ್ರಶ್ನೋತ್ತರಗಳು ಇವಾಗಿದ್ದು, ಮುಂದಿನ ಕ್ಲಾಸಿನಲ್ಲಿ 10 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.